ಓಂ ಯಾವ್ದಲ್ಲ ಅತ್ಯುದ್ರಿಕ್ತ ವಿದೋಷ ಸುಖಭಃ ಜ್ಞಾನೈಕತಾನ ಪ್ರಭಾ ಸರ್ವಪುರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶ ಆವೃತ್ತಿ ಧ್ವಾಂತ ಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಎಲ್ಲಿ ನಿನ್ನೆ ರೈಟ್ ವ್ಯವಸಾಯ ವ್ಯವಾಯ ಎಲ್ಲ ಅದಾಯ್ತು. ಪ್ರತಿರೂಪಂ ಪರಂಜ್ಯೋತಿ ಅದಾಗ್ಬೇಕಲ್ಲ. ಇದೆಲ್ಲ ಇದು ಓದ್ತಾ ಇದ್ದೀನಿ. ಕರೆಕ್ಟ್ ಕರೆಕ್ಟ್. ಆದಿತ್ಯ ವೇದಸಃ ರತಿರೂಪಸ್ಯ ಜ್ಯೋತಿ ಪಶ್ಯಂತಿ ವಾಸೇನ ರಮಯತಿ ಇತಿ ವಾಸರಂ. ಅರ್ಥ ಹೇಗೆ ಮಾಡಿ ತೋರಿಸ್ತಾರೆ ನೋಡ್ಬೇಕು. ವಾಸೇನ ರಮಯ ದೇವರಿಗೆ ವಾಸರ ಅಂತ ಹೆಸರಿದೆ. ನಮ್ಮ ಪ್ರಕಾರ ವಾಸರ ಅಂದ್ರೆ ಏನು? ವಾಸರ ವಾಸರಯುಕ್ತಾಯ ಹಿಂದೂ ವಾಸರಯುಕ್ತಾಯ ವಾಸ ದಿವಸ ಅಂತ. ಇಲ್ಲಿ ನೋಡ್ರೆ ವಾಸೇನ ರಮಯತಿ ಇತಿ ವಾಸ. ಗೊತ್ತಾಯ್ತಾ? ತಾನು ನೆಲೆಸಿದ್ದ ಆನಂದ ಬಿಡ್ತಾನೆ. ದೇವ್ರು ಬಂದ್ರೆ ಭಾರಿ ಖುಷಿ. ಗೊತ್ತಾಯ್ತಾ? ಕೆಲವು ಮಕ್ಕಳಿಗೆ ದೊಡ್ಡವರಾಗ್ಬಿಟ್ಟು ಏನೋ ತಂದಿರ್ತಾರೆ, ಗ್ಯಾರಂಟಿ ಅಂತ ಇರ್ತದಲ್ಲ. ಹಾಗೆ ದೇವರಂದ್ರೆ ಬರೀ ಆನಂದ ತೊಂದೇ ಬಂದಿರ್ತಾನೆ. ಆದ್ರಿಂದ ವಾಸೇನ ರಮಯತಿ ಇದೆಲ್ಲ ರಮಯತಿ ಆನಂದ ಕೊಡ್ತಾನೆ ಅಂತ. ರಮಯತಿ ರಮತೆ ಅಂದ್ರೆ ತಾನು ಆನಂದವಾಗಿದ್ದಾನೆ. ರಮಯತಿ ಅಂದ್ರೆ ಆನಂದದಿಂದ ಇರಿಸ್ತಾನೆ. ವಾಸೇನ ರಮಯತಿ ಇತಿ ವಾಸರಂ ದಿವಹ ಪರತೋ ವೈಕುಂಠೆ ಯದಿ ಯದಿ ಎಲ್ಲಿದೆ ಯದಿಧ್ಯತೆ ವೃದ್ಧತಮೇವ ಸರ್ವದಾ. ಅದಕ್ಕೆ ಇನ್ನೊಂದು ಅರ್ಥ. ವಾಸರ ಅಂದ್ರೆ ಹಗಲು ಅಂತ ಒಂದು ಅರ್ಥ ಇದೆ. ಹಗಲು ದೇವರು ಮುಕ್ತಿ ಕೊಡ್ತಾನೆ ಏನರ್ಥ? ಅಲ್ಲಿ ರಾತ್ರಿನೇ ಇಲ್ಲ, ಬರೀ ಹಗಲು. ಮುಕ್ತಿಯಲ್ಲೇ ಬರೀ ಹಗಲೇನೆ. ನಿದ್ದೆ ಯಾವ ಮಾಡ್ಬೇಕು ಅಂತ ಕೇಳಬಾರ್ದು. ಅದಕ್ಕೆ ಅವಶ್ಯಕತೆ. ನಮ್ಮ ನಿದ್ರೆ ಯಾಕೆ ಬೇಕೀಗ? ದೇಹ ಅಂತ. ದೇಹ ಆದ್ರಿಂದ ಇಷ್ಟು. ಆ ದೇಹ ಸ್ವರೂಪ ದೇಹ. ಅದ್ರಿಂದ ಏನ್ ಬೇಕಿಲ್ಲ ಅದಕ್ಕೆ, ಬೇಕೇ ಇಲ್ಲ. ಅದಕ್ಕೆ ರಾತ್ರಿ ಇಲ್ಲದ ದೇಶ ಅಂದ್ರೆ ಬೈಕುಂಠ ಒಂದೇ. ರಾತ್ರಿ ಇಲ್ಲೇ ಅದು ಒಂದು ಅಂತ ಅರ್ಥ. ಎಲ್ಲದಕ್ಕೆ ಇದು ಆಚಾರ್ಯ ಎಲ್ಲ ಕಡೆ ಅರ್ಥ ಹೇಳಿರೋದ್ರಿಂದ ಯೌಗಿಕ ಅರ್ಥ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ಬೇಕಾದ್ರೆ ಆಚಾರ್ಯ ಗ್ರಂಥಗಳು ಆ ರೀತಿ ಯಾರ್ಯಾರು ಜಗತ್ತಲ್ಲಿ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅವ್ರು ಮಾಡಿರ್ಬೋದು. ಅರ್ಥ ಆಯ್ತಾ? ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದೆಲ್ಲ ಬರೀ ಕಲೆಕ್ಟ್ ಮಾಡ್ತಾ ಹೋದ್ರೆ ದೊಡ್ಡದಾಗ್ಬಿಡುತ್ತೆ. ದಿವಹ ಪರತೋ ವೈಕುಂಠೆ ಯದಿಧ್ಯತೆ. ದಿವಹ ಪರತಃ ಇದು ಹಗಲನ್ನು ದಾಟಿರ್ತಕ್ಕಂಥ. ಈ ಹಗಲನ್ನು ಮೀರಿದ್ದು ಈ ಹಗಲಾಗಬೇಕು. ಈ ಹಗಲು ಸೂರ್ಯ ಬೇಕು. ಇದು ಸೂರ್ಯ ಇಲ್ಲದ ಹಗಲು. ಆಕ್ಚುಲಿ ಸೂರ್ಯ ಎಷ್ಟು ಜನ ಇರ್ತಾರೆ ಗೊತ್ತಾಗಲ್ಲ. ಎಷ್ಟಿರ್ಬೋದು ಎಷ್ಟು ಸೂರ್ಯ? ಯಾಕೆ ಅನಂತ ಕಲ್ಪ ಆಗೋಗ್ಬಿಟ್ಟಿದೆ. ಪ್ರತಿಗೆ ಒಬ್ಬೊಬ್ರು ಹೋದ್ರು ಕೂಡ ಎಷ್ಟು ಸೂರ್ಯರು ಇರ್ತಾರಲ್ಲಿ. ಗೊತ್ತಾಯ್ತಾ? ಆದ್ರೂ ಆ ಸೂರ್ಯನ ಬೆಳಕೆಲ್ಲ ಎಷ್ಟು ಬೆಳದ್ ಬೆತ್ತ ಹೆಚ್ಚಿದ್ರೆ ಹಾಗೋ ಹಾಗೆ ದೇವ್ರ ಬೆಳಗ್ಗೆ ವೈಕುಂಠದ ಬೆಳಕೆ ಹೇಗಿದೆ? ಸ್ವಯಂ ಜ್ಯೋತಿ. ಗೊತ್ತಾಯ್ತಾ? ಅಂತ ದೊಡ್ಡವಾದ ಲೋಕ. ಮುಂದೆ ದಿವಹ ಪರತಃ ಒಂದಿವ್ಸ ಕರೆಂಟ್ ಹೋದ್ರೆ ಭಾರಿ ಪುಣ್ಯ ಅನ್ಕೊಂಡಿರ್ತಾರೆ. ಅಲ್ಲಿ ಯಾವ ಕಾಲಕ್ಕೂ ಕತ್ಲೆ ಹೆಸರು ಕೂಡ ಇಲ್ಲ. ನ ತದ್ಭಾಸಯತೆ ಸೂರ್ಯ ನ ಸಜಾಂಕೋ ನ ಪಾವಕ. ಎಲ್ಲ ಭಗವದ್ಗೀತೆಯಲ್ಲೇ ಬಂದಿದೆ. ವಿದ್ಯತೆ ವೃದ್ಧತಮೈವ ಸರ್ವ. ಅಲ್ಲಿ ಬರೀ ಪರಿಪೂರ್ಣ ಪರಿಪೂರ್ಣ. ದೇವರು ಸದಾ ವೃದ್ಧ. ವೃದ್ಧ ಅಂದ್ರೆ ಪರಿಪೂರ್ಣ. ಇನ್ನು ಬೆಳೆಯೋ ಪ್ರಸಕ್ತಿ ಇಲ್ಲ. ಅಥ ಉದಾಹರಣೆಗೆ ಮಗು ಬೆಳೆಯುತ್ತೆ ಅಂತ ತಿಳ್ಕೊಂಬೇಡ. ಒಂದು ನಿಧಾನ 1 ಅಡಿ 2 ಅಡಿ ಬೆಳೀತಾ ಬರುತ್ತೆ. ಆಮೇಲೆ ಒಂದು ಸ್ಟೇಜಲ್ಲಿ ನಿಂತು ಬಿಡ್ತಾರೆ. ಇನ್ನೂ ಬೆಳೆದ ಇಲ್ಲ ಅಲ್ಲ. 20 ವರ್ಷಕ್ಕೆ ಎಷ್ಟಿದೆ, 50 ವರ್ಷಕ್ಕೆ ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕಿದ್ರೆ ಅಷ್ಟು ಹೇಳ್ತಾರೆ. ಅದು ಬೆಳವಣಿಗೆ ಸ್ಟಾಪ್ ಆಗುತ್ತೆ. ದೇವ್ರು ಹಾಗಲ್ಲ, ಯಾವಾಗಲೂ ಒಂದೇ ರೀತಿ ಇರ್ತಾನೆ. ಹೆಚ್ಚು ಬೆಳವಣಿಗೆ ಕಾರಣ ಇಲ್ಲ. ಪೂರ್ಣ. ಪೂರ್ಣ ಅನ್ನೋ ಶಬ್ದ ಹೇಗೆ ಮಾಡ್ಬೇಕು? ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಪೂರ್ಣ. ಪ್ರತಿಯೊಂದು ಪ್ರಶ್ನೆಗೂ ಯಾವುದೋ ಒಂದು ಕೆಡಬಾರದು. ಪ್ರತಿಯೊಂದು ಪ್ರಶ್ನೆಗೂ ಪೂರ್ಣ. ಪೂರ್ಣ ಗುಣ, ಪೂರ್ಣ ಬಲ, ಪೂರ್ಣ ಜ್ಞಾನ, ಪೂರ್ಣ ಸುಖ ಹೇಳ್ತಾನೆ ಇರೋ ಕಾಮನ್ ಫ್ಯಾಕ್ಟರ್. ಅದಕ್ಕಾಗಿ ವೃದ್ಧ ತಮನಾಗಿದ್ದಾನೆ. ಅಥ ಯದತಃ ಪರಂ ವೈಕುಂಠೆ ಯದಿದ್ಯತೆ. ಆಯ್ತಲ್ಲ. ಇತ್ಯುಕ್ತ ಪ್ರಾಚ್ಯ ನಚ ಆದಿತ್ಯ ಮಂಡಲಂ ದಿವಃ ಪರತಃ. ಇಲ್ಲೆಲ್ಲ ನೋಡೋದಕ್ಕೆ ಏನು ಕಾಣಿಸುತ್ತೆ ಅಂದ್ರೆ ಸೂರ್ಯಮಂಡಲ ಹೇಳಿದಾಗ ಕಾಣಿಸುತ್ತೆ. ಹೊರಗೆ ಉಪನಿಷತ್ತಿನಲ್ಲಿ ಅಲ್ಲ, ಅಪ್ಲೈ ಆಗೋದೇ ಇಲ್ಲ ಯಾವುದು ಕೂಡ. ಉಪನಿಷತ್ತು ಅಂದ್ರೆ ರಹಸ್ಯ ವಿದ್ಯೆ. ಇದು ರಹಸ್ಯ ವಿದ್ಯೆ ಏನಾಗತ್ತೆ? ಹೊರಗಿಂದ ಕಾಣೋದು ಅದು ರಹಸ್ಯ ವಿದ್ಯೆ ಆಗತ್ತಾ? ರಹಸ್ಯ ವಿದ್ಯೆ ಅಲ್ಲ. ದೇವ್ರ ಬಗ್ಗೆ ಹೇಳ್ತಿರೋದೇ ಹೊರತು ಆದಿತ್ಯನ ಬಗ್ಗೆ ಅಲ್ಲ. ದೇಹ ಸದಾ ಸವಿತೃ ಮಂಡಲ ಮಧ್ಯವರ್ತಿ ಬಗ್ಗೆ ಹೇಳ್ತಿದ್ದಾರೆ ಹೊರತು ಬೇರೆ ಅಲ್ಲ. ಸಾಮಾನ್ಯ ಸೂರ್ಯನ ತೋರಿಸಿ ಮಂಡಲ ತೋರಿಸಿ ಸೂರ್ಯ ಅಂದ್ಬಿಟ್ಟು. ಸೂರ್ಯ ಮಂಡಲ ಬೇರೆ, ಸೂರ್ಯ ಬೇರೆ. ಅರ್ಥ ಆಯ್ತಾ? ಸೂರ್ಯಾಂತರ್ಗತ ವಾಯುದೇವರು ಬೇರೆ, ಅವರಂತರ್ಯಾಮಿ ನಾರಾಯಣ ಬೇರೆ. 4 ಜನ ನೋಡ್ಬೇಕಾದ್ರೆ ನಮಗೆ ಕಾಣೋದು ಯಾವುದು? ಸೂರ್ಯ ಒಂದೇ. ನಾವು ತೋರ್ಸೋದು ಯಾವುದು? ಅದನ್ನ ಹೇಳೋದೇವರು ಸೂರ್ಯ ಅಂತೇಳಿ. ಅದು ಸೂರ್ಯ, ಸೂರ್ಯ ಮಂಡಲ. ಕಾರು ಬಂತು ಅಂತಾರೆ, ಕಾರಲ್ಲಿ ಸ್ವಾಮಿ ಕೂತ ಸ್ವಾಮಿಗಳು ಬಂದರು ಅಂತಾರೆ. ಕಾರು ಬಂತು ಅಂತ ಆಕ್ಚುಲಿ ಕಾರೊಳಗೆ ಬಂದರು ಅಂತ. ಗೊತ್ತಾಯ್ತು? ಅಲ್ಲಿ ಬಂತ ಆ ಕಾರು ಸ್ವಾಮಿಗಳು ತೋರಿಸ್ತಾರೆ.
ಅದೆಲ್ಲ ಅರ್ಥ ಒಳಗಿದ್ದಾರೆ ಅಂತ ಅರ್ಥ. ನಮ್ಗೆ ಎಷ್ಟೆಲ್ಲ ಉಪನಿಷತ್ತನ್ನು ಆ ರೀತಿ ಅರ್ಥ ಮಾಡ್ಕೋಬೇಕೆ ಹೊರತು ಏನ್ ಮಾಡಬಾರ್ದು, ಇದಕ್ಕೆ ಹೋಗ್ಬಾರ್ದು, ತಪ್ಪಾಗುತ್ತೆ. ಅದು ಮುಂದೆ ನೋಡೋಣ, ನಾಳೆ ದಿವಸ ಕಂಟಿನ್ಯೂ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಬ್ರಹ್ಮಪತಿ ಎಲ್ಲ ಓಚ ಮಹಂ ತೇನ ಪ್ರಿಯತ